ಹೂವಿನ ಹಾರ ಹಾಗೂ ಪೂಜೆಯನ್ನ ಮಾಡುವುದರ ಮೂಲಕ ಹಾಗೂ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಎಲ್ಲಾ ಮಹನೀಯರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಲ್ಲ ನಮ್ಮ ಗುರುಗಳು ಗುರುಮಾತೆಯರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದು ಬಹಳ ಒಂದು ವಿಶೇಷವಾದ ದಿನ ಹಾಗೂ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ದಯಮಾಡಿ ಹಿರಿಯ ಶಿಕ್ಷಕರಾದ ಶ್ರೀಯುತ ಗಜೇಂದ್ರಗಢ ಸರ್ ಗುರುಗಳವರು, ಬಡವಲಮಟ್ಟಿ ಗುರುಗಳವರು ಹಾಗೂ ಹಿರೇಮಠ್ ಸರ್ ಅವರು, ರಾಮದುರ್ಗ್ ಸರ್ ಅವರು, ಸಂದೀಪನಿ ಸರ್ ಅವರು, ನಾಗಾವಿ ಸರ್ ಅವರು ಎಲ್ಲ ಮಹನೀಯರು ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಬೇಕು. ತೊರೆದ ಕೋಪಗಳ ತಾಪಗಳ ಬನ್ನಿ ಬೆಳಗಿಸೋಣ ಸಾಲು ದೀಪಗಳ, ಕವಿದ ಕತ್ತಲೆಯ ತಿವಿಯುವಂತೆ ಇದು ದೀಪಗಳ ಬೆಳಕಿನ ಸಂತೆ. ಇಂದಿನ ಈ ಸ್ಮರಣೀಯ ಕಾರ್ಯಕ್ರಮ ದೀಪ ಪ್ರಜ್ವಲನದ ಮೂಲಕ ಉದ್ಘಾಟನೆಗೊಳ್ಳುತ್ತಾ ಇದೆ. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ. ಗುರುವಿನ ಬಂಧುಗಳು, ಗುರುವಿನ ದೈವಗಳು, ಗುರುವಿನ ಇರುವುದು ಪುಣ್ಯವುದು, ಜಗಕ್ಕೆಲ್ಲ ಗುರುವಿನ ಮುಕ್ತಿ ಸರ್ವಜ್ಞ. ಗುರುವಿನ ಗುಲಾಮನಾಗುವ ತನಕ ಸಿಗದಂಗ ಮುಕ್ತಿ. ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದಾದರೂ ಒಂದು ದಿನ ಫಲ ಕೊಟ್ಟೇ ಕೊಡುತ್ತದೆ. ಆ ನಿಟ್ಟಿನಲ್ಲಿ ಕಗ್ಗಲಾದ ನಮ್ಮನ್ನ ಕೆತ್ತಿ ಕಳೆದು ಉತ್ತಮವಾದ ಶಿಲ್ಪಿಯನ್ನಾಗಿಕೊಳ್ಳುವುದಕ್ಕಾಗಿ, ರಚಿಸಿಕೊಳ್ಳುವುದಕ್ಕಾಗಿ ದಾರಿ ದೀಪವಾಗಿರ್ತಕ್ಕಂಥ ಎಲ್ಲ ಗುರುಗಳಿಗೆ, ಗುರುಮಾತೆಯರಿಗೆ ಹೃದಯ ತುಂಬಿ ಸ್ವಾಗತ ಸುಸ್ವಾಗತ, ಸ್ವಾಗತ ಸುಸ್ವಾಗತ. ಚಪ್ಪಾಳೆ ತಟ್ಟುವುದರ ಮೂಲಕ, ಗುರುಗಳಿಗೆ ಜೈಕಾರ ಹಾಕುವುದರ ಮೂಲಕ ಅವರನ್ನ ಸ್ವಾಗತಿಸೋಣ. ಎಲ್ಲ ಗುರುಮಾತೆಯರನ್ನ ಚಪ್ಪಾಳೆ ತಟ್ಟುವುದರ ಮೂಲಕ ಅವರನ್ನ ವೇದಿಕೆಗೆ ಸ್ವಾಗತಿಸೋಣ. ಸಾಮಾನ್ಯ ಕೆಲಸವಲ್ಲ. ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಸಾರ್ಥಕ ಬದುಕನ್ನ ರೂಪಿಸಿಕೊಂಡು ಎಲ್ಲ ಇವ್ರು ಎಲ್ಲರಿಗಿಂತ ಮೊದಲು ಊಟ ಮಾಡೋರು, ಇವ್ರು ಮೇಯಕತ್ತವರು ರಾಜಳಿಯವರು. ತಗೊಂಬಂದೆ ನೀನ್ ತಗೊಂಡಿನಿ ಜಿಯಾಸ ಊಟ ಮಾಡಕತ್ತ ಜಿಯಾಸ ನೋಡ್ರಿ. ಶಿಕ್ಷಕರು ಯಾವತ್ತೂ ಈ ಒಂದು ದೇಶದ ಈ ಒಂದು ಭೂಮಿ ಮೇಲೆ ಅದು ಪೂಜ್ಯ ಸ್ಥಾನಕ್ಕೆ ಅವರು ಅರ್ಹರಾಗ್ತಾರೆ. ಇಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ನನ್ನೆಲ್ಲ ಸ್ನೇಹಿತರಿಗೆ, ಬಹಳ ಶ್ರಮ ತೆಗೆದುಕೊಂಡಂತಹ ನನ್ನ ಆತ್ಮೀಯರಿಗೆ ನಾನು ಮತ್ತೊಮ್ಮೆ ಮುಗಿದೊಮ್ಮೆ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ಜೊತೆಗೆ ಇಲ್ಲಿವರೆಗೂ ನಾನು ಕೂಡ ಇದೇ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಹೇಳಿದಾಗಲೇ SSLC ಮುಗಿದ್ರೆ ಜೀವನ ಮುಗೀತು ಅಂತ ಅನ್ಕೊಂಡೆ, ಆದ್ರೆ ಹಂಗಾಗ್ಲಿಲ್ಲ. ನನಗೆ ಮತ್ತೆ ಗುರುಗಳು ಶ್ರೀಶೈಲ್ ಮಡಿವಾಳ್ ಅವರು ನನಗೆ ಮಾರ್ಗದರ್ಶನ ಸಂಪೂರ್ಣವಾಗಿ ನೀಡುತ್ತಾ ಬಂದರು. ಮುಂದೆ ನನಗೆ MA MEd ಕಲ್ಕೊಂಡು ಮತ್ತೆ ಇಲ್ಲೇ CET ಇಲ್ಲಿ ಪಾಸಾಗಿ
ನಾನು ಹುನಗುಂದ ತಾಲೂಕಿನ ತಾಲೂಕ್ ಪಂಚಾಯತಿಯಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಕೆಲಸ ಮಾಡಿದೆ. ನಂತರ ಉಪನಿರ್ದೇಶಕರ ಕಾರ್ಯಾಲಯ ಬಾಗಲಕೋಟೆಯಲ್ಲಿ ಹೋಗಿ ಅಲ್ಲಿಯೂ ಕೆಲಸ ಮಾಡಿದೆ. ಜಿಲ್ಲಾ ಪಂಚಾಯತಿ ಬಾಗಲಕೋಟೆ ಅಧ್ಯಕ್ಷರ ಒಬ್ಬರ ಆಪ್ತ ಸಹಾಯಕರಾಗಿ, ಆ ನಂತರ ಬೆಳಗಾವಿಯ ಉಪನಿರ್ದೇಶಕರ ಕಾರ್ಯಾಲಯದಲ್ಲೂ ಕೂಡ ಲೆಕ್ಕಾಧೀಕ್ಷಕರಾಗಿ, ಗ್ರೂಪ್ ಅಂತ ಒಬ್ಬ ಅಧಿಕಾರಿ ಅಂತ ಆಗಿ ಕೂಡ ಕೆಲಸ ನಿರ್ವಹಿಸಿದೆ. ತದನಂತರದಲ್ಲಿ ಜಮಖಂಡಿಯ CTE ಜಮಖಂಡಿ ಅಂತಂದ್ರೆ ಅದು TCS B.Ed ಕಾಲೇಜಿನ ಪ್ರಾಂಶುಪಾಲರು. ಅದು 4 ಜಿಲ್ಲೆಯ ವ್ಯಾಪ್ತಿಗೆ ಒಳಪಡುವಂತ ಒಂದು ಕಾರ್ಯಾಲಯ. ಅಲ್ಲಿ ಕೂಡ ಸಹನಿರ್ದೇಶಕರಿಗೆ ಮಾರ್ಗದರ್ಶಕರಾಗಿ ಕೆಲಸವನ್ನು ನಿರ್ವಹಿಸ್ತೀವಿ. ಅದಾದ ನಂತರ ಗದಗನಲ್ಲಿ ಕೂಡ ಉಪನಿರ್ದೇಶಕರ ಕಾರ್ಯಾಲಯದಲ್ಲಿ, ಈಗ ಪ್ರಸ್ತುತ ಬಾಗಲಕೋಟೆ ಉಪನಿರ್ದೇಶಕರ ಕಾರ್ಯಾಲಯದಲ್ಲಿ ಲೆಕ್ಕಾಧೀಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದೆಲ್ಲ ಯಾವ ಕಾರಣಕ್ಕಾಗಿ ಆಯ್ತು ಅನ್ನೋದಾದ್ರೆ ಅದು ಎಲ್ಲವೂ ಈ ಒಂದು ಮಣ್ಣಿನ ಗುಣದಿಂದ. ಇಲ್ಲಿ ಗುರು ತಾಯಿ ಎಲ್ಲರೂ ಇದ್ದಾರೆ. ಇಲ್ಲಿ ನಾನು ಬೆಳೆದು ನಿಂತಿದ್ದೇನೆ ಅನ್ನೋದಂತಂದ್ರೆ ಅದು ಅಹಂಭಾವ. ಇದಕ್ಕೆ ಎಲ್ಲವೂ ಕಾರಣ ಅನ್ನೋದಾದ್ರೆ ಅದು ಈ ಒಂದು ಮಣ್ಣಿನ ಸತ್ವ, ಇಲ್ಲಿ ಗುರುವಿನ ಒಂದು ಸತ್ವ. ಆ ಗುರುವಿನ ಸತ್ವ ಇಲ್ಲ ಅನ್ನೋದಾದ್ರೆ ನಾನು ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ. ಆಚಾರ್ಯ ದೇವೋಭವ ನಮ್ಗೆಲ್ಲರಿಗೂ ದೇವರ ಸಮಾನರು. ಅನೇಕ ಗುರು ಪರಂಪರೆ ನಡೆಬಂದಂಥದ್ದು ಸನಾತನ ಕಾಲದಿಂದಲೂ. ರಾಮ ವಶಿಷ್ಠನಾಗಿರಬಹುದು, ಅನೇಕ ಗಣ್ಯಮಾನ್ಯರು ಏನೆಲ್ಲ ಮಹಾತ್ಮರಾಗಿದ್ದಾರೆ ಅವ್ರ ಹಿಂದೆಲ್ಲ ಗುರು ಇದ್ದಾರೆ. ಇಲ್ಲಿ ಅನೇಕ ರಾಜ್ಯ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿಯೂ ಸಹ ಅವರ ಹಿಂದೆ ಗುರು ಇದ್ದ. ಸೊ ಹೀಗೆ ಉದಾಹರಣೆಗೆ ವಿಜಯನಗರ ಸಾಮ್ರಾಜ್ಯದ ಹಕ್ಕಬುಕ್ಕ ಸ್ಥಾಪಕರ ಹಿಂದೆ ವಿದ್ಯಾರಣ್ಯರಿದ್ದರು. ಇವತ್ತು ನಾವೆಲ್ಲ ಅರಿಸ್ಟಾಟಲ್ ಹೆಸರು ತೋರ್ತಿ, ಅವರ ಹಿಂದೆ ಪ್ಲೇಟೋ ಎಂಬ ಗುರು ಇದ್ದ. ಪ್ಲೇಟೋಗೆ ಸಾಕ್ರೆಟಿಸ್ ಗುರು ಆಗಿದ್ದ. ಯಾರೆಲ್ಲ ಮಹಾನ್ ವ್ಯಕ್ತಿಗಳಾಗಿ ಹೋದ್ರು ಈ ಭೂಮಿ ಮೇಲೆ, ಅವ್ರನ್ನೆಲ್ಲ ನಾವೇನು ಪೂಜಿಸ್ತೀವಿ ಅಥವಾ ಯಾವುದೇ ಒಂದು ಧರ್ಮದ ಆಚರಣೆಯನ್ನು ಮಾಡ್ತೀವಿ, ಅವರೆಲ್ಲ ನಮ್ಮ ಗುರುಗಳೇ. ಯೇಸು ಕ್ರಿಸ್ತ ಆಗಿರ್ಬೋದು, ಮಹಮ್ಮದ್ ಪೈಗಂಬರ್ ಆಗಿರ್ಬೋದು. ನೋಡಿ, ವಿಶೇಷ ದಿನ ಇವತ್ತು. ಅವರ ಹುಟ್ಟುಹಬ್ಬದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೀಗಾಗಿ ಇಲ್ಲಿ ಸರ್ವಧರ್ಮಗಳ ಸಮ್ಮಿಲನ ಆಗಿದೆ. ಇನ್ನು ಗುರುವಿನ ಮಹತ್ವ ಕಬೀರದಾಸರು ತಮ್ಮ ಪಂಕ್ತಿಯಲ್ಲಿ ಹೇಳ್ತಾರೆ. ಗುರು ಗೋವಿಂದ दोनों खड़े काके लागू पाया, बलिहारी गुरु आपकी गोविंद दियो बताया. ಕಬೀರದಾಸರು ಏನ್ ಹೇಳ್ತಾರಂದ್ರೆ, ಗುರು ಮತ್ತು ಗೋವಿಂದನನ್ನ ಇಬ್ರು ನಿಲ್ಲಿಸಿದ್ರೆ ಯಾರಿಗೆ ಮೊದಲು ಪ್ರಣಾಮ ಮಾಡ್ತೀಯಾ? ಈ ಪ್ರಶ್ನೆ ಬಂದಾಗ ಅವ್ರು ಹೇಳ್ತಾರೆ, ನಾನು ಗುರುವಿಗೆ ಪ್ರಣಾಮ ಮಾಡ್ತೀನಿ. ಯಾಕಂದ್ರೆ ಗೋವಿಂದನನ್ನ ತೋರಿಸಿದವನು ಗುರು, ಅದಕ್ಕೆ ನಾನು ಗುರುವಿಗೆ ಪ್ರಣಾಮ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆನೂ ಹೇಳ್ತಾರೆ, ಆಕಾಶವನ್ನೇ ಕಾಗದ ಮಾಡಿ ಲಘುವನ್ನ ಲೇಖನ ಅಂದ್ರೆ ನಾವು ಶಾಯಿ ಮಾಡಿ ಬರೆದ್ರು ಅವರ ಗುಣಗಾನ ಕಡಿಮೆ ಅಂತ ಹೇಳ್ತಾರೆ. ಇವತ್ತು ಬಹಳ ಸುದಿನ, ನಮಗೆ ಬಹಳ ವರ್ಷದ ಕನಸು. ಬಹುಶಃ ಎಲ್ಲ ಮನೆಯಲ್ಲಿನೂ ಇತ್ತು ಗುರುವಂದನೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ. ಕೆಲವು ಸಲ ಅದು ಕೂಡಿ ಬರಲಿಲ್ಲ ನಮಗೆ. ನಾನು ಇಲ್ಲಿ ಒಂದು ಗುರುವಂದನೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೆ. ಸುಮಾರು 22 ಸರ್ವಿಸ್ನಲ್ಲಿ ನಾನೇ ಒಂದು 3-4 ಕಡೆ ಗುರುವಂದನೆ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೆ ಗುರುವಾಗಿ. ಹೀಗಾಗಿ ಪ್ರಬಲ ಇಚ್ಛೆ ಇತ್ತು, ಮಾಡಲೇಬೇಕು ಅಂತ. 2019ರಲ್ಲಿ ಇಲ್ಲಿ ಬಂದಾಗ ನಮ್ಮ ಜೂನಿಯರ್ಸ್ ಮಾಂತೇಶ್, ಕೃಷ್ಣಾಪುರ ಎಲ್ಲ ಸ್ನೇಹಿತರು ಸೇರ್ಕೊಂಡು ಬಹಳ ಒಳ್ಳೆ ಗುರುವಂದನಾ ಕಾರ್ಯಕ್ರಮ ಮಾಡಿದರು. ಇದೇ ವೇದಿಕೆ ಮೇಲೆ ಇಲ್ಲೇ ಇದಕ್ಕಿಂತ ವಿಜೃಂಭಣೆ ಮಾಡಿದ್ರಂದ್ರು ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಅವರೆಲ್ಲ ಸ್ನೇಹಿತರನ್ನು ಕರೆದಿದ್ದೆ ನಾನು ಇವತ್ತು, ಬನ್ರಿ ಅಂತ ಹೇಳಿ. ಬಂದಿರಬಹುದು.
ಸೊ ಎಲ್ಲ ಸ್ನೇಹಿತರ ವೃಂದಕ್ಕೆ ನಾವು ಚಿರಋಣಿ. ಯಾಕಂತಂದ್ರೆ ಅವ್ರು ನಮ್ಗ ಮೋಟಿವೇಶನ್. ಅವರು ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಸಂಗ್ರಹಿಸಿ ಅವ್ರ ವಿವರಗಳನ್ನೆಲ್ಲ ಸಂಗ್ರಹಿಸಿ ಒಂದು ಪುಸ್ತಕ ಮಾಡಿದ್ರು. ಹೀಗಾಗಿ ಇವತ್ತೆಲ್ಲ ಗುರುವರ್ಯರು ವೇದಿಕೆ ಮೇಲೆ ಇದಾರಂತಂದ್ರೆ ಅವರೆಲ್ಲರ ವಿಳಾಸ, ಫೋನ್ ನಂಬರ್ ನಮಗ ಸಿಕ್ಕಿದ್ರಿಂದ ಎಲ್ಲರನ್ನು ನಾವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದವನ್ನ ಸಮರ್ಪಿಸ್ತೀನಿ. ಎಲ್ಲಾ ಸ್ನೇಹಿತರು ನಮಗೆ ಮಾರ್ಗದರ್ಶನ ಮಾಡಿ, ನಂಬಿಕೆಯವರು ಕಿರಿಯರಾದ್ರು ನಮಗೆ ಮುಟ್ಟಾದ್ರೆ ಅನೇಕ ಮಹಾತ್ಮರು ಶ್ರಮ ಪಟ್ಟಿದ್ದಾರೆ. ಇಲ್ಲಿ ದಿವಂಗತ ನಾಗಪ್ಪ ಸಪ್ರದವರನ್ನ ನಾವು ಬಹಳ ನೆನೆಸ್ಕೊಳ್ಳೇಬೇಕು. ಸುಮಾರು 32 ಎಕರೆ ಜಾಗವನ್ನ ಕೊಟ್ಟು ಈ ಒಂದು ವಿದ್ಯಾಸಂಸ್ಥೆಯನ್ನ ಬೆಳಗಿಸಿದ್ರು. ಇವೆಲ್ಲರ ಮನದಲ್ಲಿ ವಿದ್ಯೆಯನ್ನ ಬಿತ್ತಲಿಕ್ಕೆ ಸಾಧ್ಯವಾಯಿತು. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಬಹಳ ನೆನೆಸ್ಕೋತೇವೆ. ಯಾಕಂತಂದ್ರೆ ಈಗಿನ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಜಾಗವನ್ನ ಕೊಡ್ಲಿಕ್ಕೆ ಅಸಾಧ್ಯದ ಮಾತು. ಅವ್ರು ಅದನ್ನ ಮನಸ್ಸು ಮಾಡಿದ್ರೇನೋ ಆಯ್ತು. ಮತ್ತೆ ಹಾಗೆ ಈ ಶಾಲೆಗೆ ಕಟ್ಟಡವನ್ನು ಕಟ್ಟುವ ಸಂದರ್ಭದಲ್ಲಿ ದಿವಂಗತ ತಮ್ಮಪ್ಪನವರು ಮುದ್ದೇವಿಯ ಈ ಶಾಲಾ ಕಟ್ಟಡವನ್ನ ಕಟ್ಟಲಿಕ್ಕೆ ನೆರವಾದರು. ಅನೇಕ ನೇಕಾರರು ಒಂದು ಶೀರೆಗೆ ಒಂದು ಆ ಸಂದರ್ಭದಲ್ಲಿ ₹1 ಇತ್ತೇನೋ, 1 ರೂಪಾಯಿ ಕೂಡಿಸಿ ಈ ಶಾಲಾ ಕಟ್ಟಡವನ್ನು ಮಾಡಬೇಕಾದ್ರೆ 1,50,000 ಅಲ್ಲಿವರೆಗೂ ಹಣವನ್ನು ಕೂಡಿಸಿ ಈ ಶಾಲಾ ಕಟ್ಟಡವನ್ನು ನಿರ್ಮಿಸಿ, ತದನಂತರ ಅನೇಕ ಏನು ಬೇರೆ ಬೇರೆ ಕಟ್ಟಡಗಳಾಗಿದ್ದಾವಲ್ಲ, ಈ ಸಂದರ್ಭದಲ್ಲಿಯೂ ಸಹ ಅಂದ್ರೆ ಇವುಗಳು ಸಹ ತದನಂತರ ಬಂದಂತಹ ಶಿಕ್ಷಕರು ದಾನಿಗಳ ಸಹಾಯದಿಂದ